ನಮಸ್ಕಾರ. ಎಮ್ಮಿ ನೊಯ್ದರ್ ಆಲ್ಬರ್ಟ್ ಐನ್ಸ್ಟೀನ್ ಸಾಪೇಕ್ಷವಾದಕ್ಕೆ ಸ್ಪಷ್ಟತೆ ಕೊಟ್ಟ ಮಹಿಳೆ. ಗಣಿತಶಾಸ್ತ್ರದ ಇತಿಹಾಸದಲ್ಲೇ ಅತ್ಯಂತ ಗಮನಾರ್ಹ ಮತ್ತು ಸೃಜನಶೀಲ ಹೆಂಗಸ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಹೊಗಳಿದಂಥ ಹೆಂಗಸೆ ಎಮ್ಮಿ ನೊಯ್ದರ್. ಬೀಜಗಣಿತ ಮತ್ತು ಸೈದ್ಧಾಂತಿಕ ಭೌತ ವಿಜ್ಞಾನ ಎರಡರಲ್ಲೂ ಕೂಡ ಮೂಲಭೂತವಾದ ಬದಲಾವಣೆಗಳನ್ನು ತಂದ ಗಣಿತ ಮತ್ತು ಭೌತ ವಿಜ್ಞಾನಗಳ ನಡುವಿನ ಆಂತರಿಕ ಸಂಬಂಧವನ್ನು ತಾತ್ವಿಕವಾಗಿ ವಿವರಣೆ ನೀಡಿ ವಿಶ್ವ ಕುರಿತಾದ ಅರಿವಿಗೆ ಹೊಸ ಆಯಾಮಗಳನ್ನು ಕೊಟ್ಟಂಥ ಮಹಾನ್ ಮಹಿಳೆ ಎಮ್ಮಿ ನೊಯ್ದರ್. ಎಮ್ಮಿ ನೊಯ್ದರ್ ಆಕೆ 1882 ಮಾರ್ಚ್ 23ರಂದು ಜರ್ಮನಿಯ ಎರ್ಲಾಂಗನ್ ಪಟ್ಟಣದಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಮ್ಯಾಕ್ಸ್ ನೊಯ್ದರ್ ಪ್ರಸಿದ್ಧ ಗಣಿತಜ್ಞರಾಗಿರ್ತಾರೆ. ಈ ಭೌತಿಕ ವಾತಾವರಣ ಎಮ್ಮಿ ಅವರ ವೈಜ್ಞಾನಿಕ ಆಸಕ್ತಿಗೆ ನೆಲೆಯಾಗುತ್ತೆ. ಆ ಕಾಲದಲ್ಲಿ ಹೆಂಗಸರಿಗೆ ವಿಶ್ವವಿದ್ಯಾಲಯಗಳಲ್ಲಿ ಅಧಿಕೃತವಾದಂಥ ಪ್ರವೇಶ ಸೀಮಿತವಾಗಿರುತ್ತೆ. ಆದರೂ ಕೂಡ ಎಮ್ಮಿ ನೊಯ್ದರ್ ಅವರು ವಿಶೇಷ ಅನುಮತಿ ಪಡೆದು ಎರ್ಲಾಂಗನ್ ವಿಶ್ವವಿದ್ಯಾಲಯದಲ್ಲಿ ಗಣಿತದ ಅಧ್ಯಯನವನ್ನು ನಡೆಸ್ತಾರೆ. 1902ರಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡಿತಾರೆ. ಡಾಕ್ಟರೇಟ್ ಪಡೆದ ನಂತರವೂ ಕೂಡ ಹೆಂಗಸರಾಗಿರೋ ಕಾರಣಕ್ಕೆ ಅವರಿಗೆ ಸಂಬಳ ಪಡೆಯುವ ಬೋಧನೆಯ ವೃತ್ತಿಯ ಹುದ್ದೆಯನ್ನು ನಿರಾಕರಿಸಲಾಗುತ್ತೆ. ಹಲವು ವರ್ಷಗಳ ಕಾಲ ಅವರು ಸಂಬಳ ಇಲ್ಲದೆ ಬೋಧನೆ ಮತ್ತು ಸಂಶೋಧನೆಯನ್ನು ನಡೆಸ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಮಂಡಿಸಿದ ಸಾಪೇಕ್ಷವಾದ ಕಾಲದೇಶಗಳು ಪ್ರತ್ಯೇಕ ಅಲ್ಲ, ಅವೆರಡು ಒಂದು ಸಂಯೋಜಿತ ತತ್ವದ ಅಂಗಗಳು, ಅವು ಹಿಗ್ಗಬಹುದು, ಕುಗ್ಗಬಹುದು, ಮಾರ್ಪಾಡಾಗಬಹುದು ಅಂತ ಪ್ರತಿಪಾದನೆಯನ್ನು ಮಾಡುತ್ತೆ. ಹೀಗೆ ದೇಶ ಕಾಲಗಳು ಹಿಗ್ಗುವ ಕುಗ್ಗುವ ಗುಣ ಹೊಂದೋದು ಅವರಿಗೆ ಭೌತ ವಿಜ್ಞಾನದಲ್ಲಿ ಸ್ಥಾಪಿತವಾಗಿದ್ದಂಥ ಚೈತನ್ಯ ಸಂರಕ್ಷಣೆಯ ತತ್ವ ಅಂದರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಲಾಗೆ ನಿಯಮಗಳಿಗೆ ಭಂಗವನ್ನು ಉಂಟು ಮಾಡ್ತಾ ಇರ್ತದೆ. ಅಂದರೆ ಅಭಿಜಾತ ಅಂದರೆ ಕ್ಲಾಸಿಕಲ್ ಭೌತ ವಿಜ್ಞಾನದ ಪ್ರಕಾರ ಚೈತನ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ನಾಶಪಡಿಸೋದಕ್ಕೆ ಸಾಧ್ಯ ಇಲ್ಲ. ಇದೇ ಕನ್ಸರ್ವೇಷನ್ ಆಫ್ ಎನರ್ಜಿ ಅಥವಾ ಚೈತನ್ಯ ಸಂರಕ್ಷಣೆಯ ನಿಯಮ. ಆದರೆ ಸಾಪೇಕ್ಷವಾದ ಸಂಕೀರ್ಣ ಗಣಿತದಲ್ಲಿ ಶಕ್ತಿ ಅಂದರೆ ಚೈತನ್ಯ ಸಂರಕ್ಷಿಸಲ್ಪಟ್ಟಿರಲ್ಲ ಅಂತ ಕಂಡುಬರುತ್ತೆ. ತಕ್ಷಣವೇ ಈ ಸಮಸ್ಯೆಯನ್ನು ಗುರುತಿಸಿದಂಥ ಖ್ಯಾತ ಗಣಿತಜ್ಞ ಡೇವಿಡ್ ಹಿಲ್ಬರ್ಟ್ ಅದಕ್ಕೆ ಪರಿಹಾರವನ್ನು ಹುಡುಕೋದಕ್ಕೆ ಇನ್ನೊಬ್ಬ ಗಣಿತಜ್ಞರಾದಂಥ ಜಗತ್ಪ್ರಸಿದ್ಧನಾದಂಥ ಫೆಲಿಕ್ಸ್ ಕ್ಲೀನ್ ಜೊತೆ ಸೇರಿ ಹೆಣಗ್ತಾನೆ. ಕೊನೆಗೆ ದಿಕ್ಕು ತೋಚಿದೆ ಅದರ ಬಗೆಹರಿಸ್ತಕ್ಕಂಥ ಹೊಣೆಯನ್ನು ತನ್ನ ಸಹಾಯಕಳಾಗಿದ್ದಂಥ 33 ವರ್ಷದ ಎಮ್ಮಿ ನೊಯ್ದರ್ ಹೆಗಲಿಗೆ ಏರ್ತಾನೆ. ಏರ್ಬಿಟ್ಟು ಆಕೆಯನ್ನು ಗಟ್ಟಿಂಜನ್ ವಿಶ್ವವಿದ್ಯಾಲಯಕ್ಕೆ ಕರೆಸ್ಕೊಳ್ತಾನೆ. ಆದರೆ ಹೆಂಗಸಾಗಿದ್ದ ಆಕೆಯನ್ನು ಸೇರಿಸ್ಕೊಳ್ಳೋದಕ್ಕೆ ಇತರ ಪ್ರಾಧ್ಯಾಪಕರು ನಿರ್ಬಂಧವನ್ನು ಹೇರ್ತಾರೆ. ಇವೆಲ್ಲವನ್ನ ಮೀರಿ ಎಮ್ಮಿ ನೊಯ್ದರ್ ಮುಂದಿನ 3 ವರ್ಷಗಳ ಕಾಲ ಭೌತ ವಿಜ್ಞಾನ ಮತ್ತು ಗಣಿತವನ್ನು ಬೇರ್ಪಡಿಸಿರುವ ಗಡಿಯನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಇದರ ಪರಿಣಾಮವಾಗಿ ಭೌತ ವಿಜ್ಞಾನದ ಅಡಿಪಾಯವನ್ನು ಅಲುಗಿಸ್ತಕ್ಕಂಥ 2 ಪ್ರಮೇಯಗಳನ್ನ ಆಕೆ ಮಂಡಿಸ್ತಾಳೆ. ಇವು ಈಗ ನೊಯ್ದರ್ ಪ್ರಮೇಯಗಳು ಅಂತ ಬಹಳ ಪ್ರಸಿದ್ಧವಾಗಿದ್ದಾವೆ. ನೊಯ್ದರ್ ಪ್ರಮೇಯ ಭೌತ ವಿಜ್ಞಾನದ ಅತ್ಯಂತ ಪ್ರಮುಖ ಪ್ರಮೇಯಗಳಲ್ಲಿ ಒಂದಾಗಿದೆ. ಇದು ಸಮಾಂಗೀಯತೆ ಅಂದರೆ ಸಿಮಿಟ್ರಿ ಮತ್ತು ಸಂರಕ್ಷಣಾ ನಿಯಮಗಳು ಅಂದರೆ ಕನ್ಸರ್ವೇಷನ್ ಆಫ್ ಲಾಸ್ ನಡುವಿನ ಸಂಬಂಧವನ್ನು ವಿವರಿಸ್ತದೆ. ಉದಾಹರಣೆಗೆ ಹೇಳೋದಾದರೆ ಭೌತ ವಿಜ್ಞಾನದ ನಿಯಮಗಳು ಸಮಯಕ್ಕೆ ಅನುಗುಣವಾಗಿ ಬದಲಾಗ್ತಿದೆ ಅಂದರೆ ಟೈಮ್ ಸಿಮಿಟ್ರಿ. ಅಲ್ಲಿ ಚೈತನ್ಯ ಸಂರಕ್ಷಣೆ ಅಂದರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಇರ್ತದೆ. ಕಾಲದ ಸಮಾಂಗೀಯತೆಯಿಂದ ಅಂದರೆ ಸಿಮಿಟ್ರಿಯಿಂದ ಟೈಮ್ ಸಿಮಿಟ್ರಿಯಿಂದ ಚೈತನ್ಯ ಸಂರಕ್ಷಣೆ, ದೇಶದ ಸಮಾಂಗೀಯತೆಯಿಂದ ಆವೇಗ ಅಂದರೆ ಮೊಮೆಂಟಮ್ ಸಂರಕ್ಷಣೆ, ಗಿರಕಿ ಸಮಾಂಗೀಯತೆ ಅಂದರೆ ಸ್ಪಿನ್ ಸಿಮಿಟ್ರಿಯಿಂದ ಕೋನೀಯ ಆವೇಗದ ಸಂರಕ್ಷಣೆ ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಕನ್ಸರ್ವೇಷನ್ ಉಂಟಾಗ್ತೈತೆ ಅಂತ ಈ ಪ್ರಮೇಯ ಸಾಬೀತುಪಡಿಸ್ತದೆ. ಇದು ಐನ್ಸ್ಟೀನ್ ಅವರ ಸಾಪೇಕ್ಷ ಸಿದ್ಧವಾದದ ಅಂದರೆ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯ ಅನೇಕ ಗೊಂದಲಗಳನ್ನ ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎಮ್ಮ ನೊಯ್ದರ್ ಅವರು ಸಮಾಂಗೀಯತೆ ಅಂದರೆ ಸಿಮಿಟ್ರಿ ಮತ್ತು ಸಂರಕ್ಷಣಾ ನಿಯಮಗಳು ಅಂದರೆ ಕನ್ಸರ್ವೇಷನ್ ಲಾಸ್ ನಡುವೆ ಒಂದು ಅವಿನಾವ ಬಿಡಿಸಕ್ಕೆ ಬರದೇ ಇರತಕ್ಕಂಥ ಸಂಬಂಧ ನಂಟಿರೋದನ್ನು ಸಾಬೀತುಪಡಿಸ್ತಾರೆ. ಕಾಲ ಸಮಾಂಗೀಯತೆ ಅಂದರೆ ಟೈಮ್ ಸಿಮಿಟ್ರಿ ಅಂತ ಹೇಳಿದ್ರೆ ಒಂದು ಭೌತಿಕ ಕೆಲಸವನ್ನು ಯಾವಾಗ ಮಾಡಿದರೂ ಕೂಡ ಪ್ರಯೋಗವನ್ನು ಇಂದು ಮಾಡಲಿ ಅಥವಾ ನಾಳೆ ಮಾಡಲಿ ಫಲಿತಾಂಶ ಒಂದೇ ಆಗಿದ್ದರೆ ಅದು ಪ್ರಕೃತಿಯ ನಿಯಮಗಳ ಸಮಯದೊಂದಿಗೆ ಅಂದರೆ ಪ್ರಕೃತಿಯ ನಿಯಮಗಳು ಸಮಯದ ಜೊತೆಗೆ ಬದಲಾಗದೇ ಇದ್ದರೆ ಅಲ್ಲಿ ಚೈತನ್ಯ ಸಂರಕ್ಷಿಸಲ್ಪಡ್ತದೆ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪಾಲಿಸಲ್ಪಡ್ತದೆ. ದೇಶ ಸಮಾಂಗೀಯತೆ ಅಂದರೆ ಸ್ಪೇಸ್ ಸಿಮಿಟ್ರಿ, ಸ್ಪೇಸ್ ಟ್ರಾನ್ಸ್ಲೇಷನ್ ಸಿಮಿಟ್ರಿ ಅಂದರೆ ನಿಯಮಗಳು ಜಾಗದಿಂದ ಜಾಗಕ್ಕೆ ಬದಲಾಗದೇ ಇದ್ದರೆ ಅಲ್ಲಿ ಆವೇಗ ಅಂದರೆ ಮೊಮೆಂಟಮ್ಮು ಸಂರಕ್ಷಿಸಲ್ಪಡ್ತದೆ. ಸಾಪೇಕ್ಷತಾವಾದದಲ್ಲಿ ಚೈತನ್ಯ ಏಕೆ ಸಂರಕ್ಷಿಸಲ್ಪಡೋದಿಲ್ಲ ಎನ್ನುವಂತೆ ತೋರುತ್ತೆ ಅನ್ನೋದಕ್ಕೆ ನೊಯ್ದರ್ 2 ಮುಖ್ಯವಾದಂಥ ಪ್ರಮುಖವಾದಂಥ ವಿವರಣೆಗಳನ್ನ ನೀಡ್ತಾರೆ. ಸ್ಥಳೀಯ ಸಂರಕ್ಷಣೆ ಅಂದರೆ ಲೋಕಲ್ ಕನ್ಸರ್ವೇಷನ್, ಇದು ಸಣ್ಣ ಮಟ್ಟದಲ್ಲಿ ಅಥವಾ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಅಂದರೆ ಲೋಕಲ್ ಫ್ರೇಮ್ನಲ್ಲಿ ನೋಡಿದಾಗ ಚೈತನ್ಯ ಯಾವಾಗಲೂ ಸಂರಕ್ಷಿಸಲ್ಪಟ್ಟಿರ್ತದೆ. ಇನ್ನು ಜಾಗತಿಕ ಸಂರಕ್ಷಣೆ ಅಂದರೆ ಗ್ಲೋಬಲ್ ಕನ್ಸರ್ವೇಷನ್, ಸಾಮಾನ್ಯ ಸಾಪೇಕ್ಷತಾವಾದದಲ್ಲಿ ದೇಶ ಕಾಲಗಳು ಸ್ಥಿರವಾಗಿರೋದಿಲ್ಲ, ಅವು ಬಾಗ್ತವೆ ಮತ್ತು ಹಿಗ್ತವೆ ಅಂದರೆ ಕರ್ವಿಂಗ್ ಅಂಡ್ ಎಕ್ಸ್ಪ್ಯಾಂಡಿಂಗ್.
ದೇಶ ಕಾಲ ಬದಲಾಗ್ತಾ ಇರಬೇಕಾದ್ರೆ ಅಲ್ಲಿ ಕಾಲಸಮಾಂಗೀಯತೆ ಟೈಮ್ ಸಿಮಿಟ್ರಿ ಇರೋದಿಲ್ಲ. ಸಮಯಾಂಗೀಯತೆ ಇಲ್ಲದ ಕಾರಣ ಇಡೀ ವಿಶ್ವದ ಮಟ್ಟದಲ್ಲಿ ಚೈತನ್ಯ ಸಂರಕ್ಷಿಸಲ್ಪಡೋದಿಲ್ಲ. ಇದನ್ನ ಸರಳವಾಗಿ ಹೇಳೋದಾದ್ರೆ ವಿಶ್ವ ಹಿಗ್ತಾ ಇರಬೇಕಾದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ದಿ ಯೂನಿವರ್ಸು ಕಾಲ ಬದಲಾಗ್ತಾ ಇರುತ್ತೆ. ಕಾಲ ಬದಲಾದಂತೆ ಕಾಲ ಸಮಾಂಗೀಯತೆ ಅಂದರೆ ಟೈಮ್ ಸಿಮಿಟ್ರಿ ಇಲ್ದಂಗಾಗುತ್ತೆ. ಆದ್ದರಿಂದನೇ ಚೈತನ್ಯ ತನ್ನ ರೂಪವನ್ನು ಬದಲಿಸ್ಬೋದು ಅಥವಾ ಕಡಿಮೆ ಆಗ್ಬೋದು. ಉದಾಹರಣೆಗೆ ಹೇಳೋದಾದ್ರೆ ಕಾಸ್ಮಿಕ್ ರೆಡ್ ಶಿಫ್ಟ್ ಅಂದರೆ ವಿಶ್ವಕಿರಣಗಳ ಕೆಂಪು ಪಲ್ಲಟದಲ್ಲಿ ಬೆಳಕಿನ ಚೈತನ್ಯ ಕಡಿಮೆ ಆಗುತ್ತೆ. ಎಮ್ಮಿ ನೋಯ್ದರ್ ನೀಡಿದ ಪ್ರಮೇಯ ಮತ್ತು ಪರಿಹಾರಗಳು ಕ್ವಾಂಟಮ್ ವಿಜ್ಞಾನದ ಮುಂದುವರಿಕೆ ಮತ್ತು ಭೌತ ಜಗತ್ತಿನ ಅರ್ಥೈಸೋದಕ್ಕೆ ಭಾರಿ ನೆರವನ್ನು ನೀಡ್ತವೆ. ಎಮ್ಮಿ ನೋಯ್ದರು ಗಣಿತವನ್ನು ಲೆಕ್ಕಾಚಾರಗಳ ಸರಣಿಯಾಗಿ ಸಂಕಲನಗಳನ್ನಾಗಿ ನೋಡೋದ್ರ ಬದಲು ರಚನೆಗಳ ಸ್ಟ್ರಕ್ಚರ್ಸು ಮತ್ತು ಅವುಗಳ ನಡುವಿನ ಸಂಬಂಧಗಳ ಅಧ್ಯಯನವಾಗಿ ಪರಿಗಣಿಸ್ತಾರೆ. ಇದು ಆಧುನಿಕ ಬೀಜಗಣಿತ ರೂಪುಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಈಗ ನೋಯ್ದರ್ ರಿಂಗ್ಸ್ ಅಂತಕ್ಕಂಥ ಪರಿಕಲ್ಪನೆ ಗಣಿತದ ಮೂಲಭೂತವಾದಂಥ ಭಾಗ ಆಗೈತೆ. ಇದರಿಂದ ಅನಂತ ಗಣಿತೀಯ ಸಮಸ್ಯೆಗಳನ್ನ ಸೀಮಿತ ಹಂತಗಳಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥ ಸಾಧ್ಯತೆ ದಕ್ಕಿದೆ. 1933ರಲ್ಲಿ ಜರ್ಮನಿಯಲ್ಲಿ ನಾಜಿ ಆಡಳಿತ ಪ್ರಾರಂಭವಾದ ನಂತರ ಯಹೂದಿ ಮೂಲದ ವಿಜ್ಞಾನಿಗಳನ್ನು ಕೆಲಸದಿಂದ ಹೊರಗಾಕಲಾಗುತ್ತೆ. ಇದರ ಪರಿಣಾಮವಾಗಿ ಎಮ್ಮ ನೋಯ್ದರು ಅಮೆರಿಕಕ್ಕೆ ತೆರಳಿ ಬ್ರಿನ್ಮಾರ್ ಕಾಲೇಜಿನಲ್ಲಿ ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಅಧ್ಯಾಪಕಿಯಾಗಿ ಕೆಲಸ ಪ್ರಾರಂಭ ಮಾಡ್ತಾರೆ. 1935ರಲ್ಲಿ ಶಸ್ತ್ರಚಿಕಿತ್ಸೆ ನಂತರ ಉಂಟಾದಂಥ ತೊಂದರೆಗಳಿಂದ ಅವರು ಅಕಾಲಿಕವಾಗಿ ಕೊನೆಯ ಉಸಿರಿನಲ್ಲಿದ್ದಾರೆ. ಎಮ್ಮಿ ನೋಯ್ದರ್ ಅವರ ಜೀವನ ವಿಜ್ಞಾನದಲ್ಲಿನ ಲಿಂಗಭೇದದ ವಿರುದ್ಧದ ಹೋರಾಟದ ಪ್ರತೀಕ ಆಗೈತೆ. ಅಧಿಕೃತ ಸ್ಥಾನ, ಸಂಬಳ ಅಥವಾ ಮಾನ್ಯತೆ ಇಲ್ಲದೇ ಇದ್ದರೂ ಕೂಡ ಅವರು ಜ್ಞಾನ ಸೃಷ್ಟಿನಲ್ಲಿ ತೊಡಗಿಸ್ಕೊಳ್ತಾರೆ. ಅವರ ಶಿಷ್ಯವರ್ಗನೆ ಎಂದು ನೋಯ್ದರ್ ಪರಂಪರೆ ಅಂತ ಗುರುತಿಸಲ್ಪಟ್ಟಂತೆ. ಎಮ್ಮಿ ನೋಯ್ದರು ವಿಜ್ಞಾನದ ಇತಿಹಾಸದಲ್ಲಿ ಕೇವಲ ಒಬ್ಬ ಗಣಿತಜ್ಞ ಮಾತ್ರ ಅಲ್ಲ. ಆಕೆ ಭೌತ ವಿಜ್ಞಾನದ ಚಿಂತನೆಯ ದಿಕ್ಕನ್ನೇ ಬದಲಾಯಿಸಿದಂತಹ ಕ್ರಾಂತಿಕಾರಿ. ಗಣಿತ ಮತ್ತು ಭೌತ ವಿಜ್ಞಾನಗಳ ನಡುವಿನ ಆಳವಾದ ಸಂಬಂಧವನ್ನು ಸ್ಪಷ್ಟಪಡಿಸಿದ ಅವರ ಕೆಲಸ ಎಂದೆಂದಿಗೂ ವಿಜ್ಞಾನದಲ್ಲಿ ಜೀವಂತವಾಗಿರುತ್ತೆ. 20ನೇ ಶತಮಾನದಲ್ಲಿ ಹೆಂಗಸು ಎನ್ನುವ ಕಾರಣಕ್ಕೆ ಅವಗಣನೆಗೆ ಒಳಗಾದ ಆದರೆ ವಿಜ್ಞಾನ ಗಣಿತಕ್ಕೆ ಮಹಾನ್ ಕೊಡುಗೆ ಕೊಟ್ಟ ಹಲವಾರು ಹೆಂಗಸರಿದ್ದಾರೆ. ಅಂತಹ ಹೆಂಗಸರನ್ನ ಕುರಿತಾಗಿ ನಾವು ಹಿಂದಿನ ಹಲವು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಅಂತಹ ಹೆಂಗಸರ ಕುರಿತಾದಂಥ ವಿವರಣೆಯ ವಿಡಿಯೋಗಳ ಕೊಂಡಿ ವಿವರಣೆಯಲ್ಲಿದೆ, ಆಸಕ್ತರು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಮತ್ತು ಗಣಿತದಲ್ಲಿ ಮಹಾನ್ ಕೊಡುಗೆಯನ್ನು ಕೊಟ್ಟು ತೆರೆಮರೆಗೆ ಸರಿದ ದಕ್ಕಬೇಕಾದ ಕೀರ್ತಿ ಪಡೆಯದ ಇತರ ಹೆಂಗಸು ವಿಜ್ಞಾನಿಗಳ ಬಗ್ಗೆ ತಿಳಿಯೋಣ. ವಂದನೆಗಳು.